ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೆ ಅನ್ಕೊಂಡು ನೀವು ಎಣಿಸ್ಕೊಂಡಿದ್ಯಾ? ಇಲ್ಲೇ ನಮ್ಮ ಮನೆ ಹತ್ರ ಬೀಚೋತ್ಸವ ನಡೀತಿತ್ತು. ಇವತ್ತು ಫಸ್ಟ್ ಡೇ, ಸೊ ನಾನು ಹೋಗ್ತಿದ್ದೆ. ಇವತ್ತಿನ ಡೇ ಹೆಂಗೆ ನಡೀತು ಅನ್ಕೊಂಡು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಫುಲ್ ತೋರಿಸ್ದೆ. ಇವತ್ತು ಯಾರಿಗೆಲ್ಲ ಬಬ್ಬು ಕೈಲಿಲ್ಲ, ಇನ್ನೂ 3-4 ಡೇಸ್ ಪ್ರೋಗ್ರಾಮ್ ಇತ್ತು. ನೀವು ಬಂದು ಎಂಜಾಯ್ ಮಾಡಿ. ಬಾಯ್ ಬಾಯ್. 12ನೇ ತಾರೀಕಿಂದ 16ನೇ ತಾರೀಕಿವರೆಗೆ ಕುಂದ ಉತ್ಸವ ನಮ್ಮೂರಲ್ಲಿ ನಡೀತಾ ಇತ್ತು. ಯಾರಿಗೆಲ್ಲ ಬಬ್ಬು ಕೈಲ ಆ 4 ದಿನದಲ್ಲೇ ಎಲ್ಲರೂ ಬಂದು ಕಂಡು ಎಂಜಾಯ್ ಮಾಡಿ. ನಮ್ಮ ಊರು ನಮ್ಮ ಹೆಮ್ಮೆ. ಬನ್ನಿ. ಇವತ್ತಿನ ಏಂಜಲ್ ಇವರೇ ಇಬ್ರು. ಸ್ಟೇಜಿಗೆ ಬಂದರಿಗೆ ಹೂ ತಗೊಂಡೋಗಿ ಕೊಡುದು. ಪ್ರೋಗ್ರಾಮ್ ಶುರು ಆಗಿಲ್ಲ, ನಾವು ಸ್ಟೇಜ್ ಬ್ಯಾಕ್ ಸೈಡ್ ವೆಯ್ಟ್ ಮಾಡ್ತಾ ಇತ್ತು. ಎಂತಕ್ಕಂದ್ರೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ನನ್ನ ತಂಗಿಯರು ಇಬ್ಬರು ಇವತ್ತು ಏಂಜಲ್ ಮಾಡಿರೋ. ಸೊ ಬ್ಯಾಕ್ ಸ್ಟೇಜಲ್ಲಿ ವೆಯ್ಟ್ ಮಾಡ್ತಾ ಇತ್ತು. ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ನಿಮಗೆ ತೋರಿಸ್ದೆ ನಾನು. ಸಿ ಮೈ ಲುಕ್, ಹೆಂಗೆ ಕಾಣಿಸ್ತಿದ್ದೆ. ಉತ್ಸವ ಅಂದರೆ ಬರೀ ಪ್ರೋಗ್ರಾಮ್ ಮಾತ್ರ ಅಲ್ಲ, ಆ್ಯಕ್ಟಿವಿಟೀಸ್, ಆಡೋಕ್ಕೆ ಎಲ್ಲ, ಅಂದರೆ ಫುಡ್ ಎಲ್ಲದೂ ಬಂದಿತ್ತು. ನಂಗೆ ಎಣಿಸುತ್ತೆ ಆಡೋಕ್ಕೆ ಅಂದರೆ ಲೈಕ್ ಜಾಯಿಂಟ್ ವೀಲ್, ಕೊಲಂಬಸ್ ತುಂಬ ಬಂದಿತ್ತು. ಬಟ್ ಅದಕ್ಕೆ ಎಣಿಸುತ್ತೆ ಒಂದೊಂದು ಸಲ ಎಂತಕ್ಕೆ 100 ರೂಪಾಯಿ ಕೊಟ್ಟು ಇನ್ವೆಸ್ಟ್ ಮಾಡಿ ಆಡ್ಕೊ ಅನ್ಕೊಂಡು. ಇನ್ನೊಂದು ಸಲ ಎಣಿಸುತ್ತೆ ಲೈಫಲ್ಲಿ ಒಂದೇ ಟೈಮ್ ಎಲ್ಲ ಎಂಜಾಯ್ ಮಾಡುವ ಅನ್ಕೊಂಡು. ಬಟ್ ಇಷ್ಟು ವರ್ಷವೂ ನಾವೇನು ಪಾಸ್ ಎಲ್ಲ ತಗೊಂಡು ಆಡ್ತಿರ್ಲಿಲ್ಲ ಆಯಿತು. ಮೊನ್ನೆ ಕೋಟೇಶ್ವರ ಹಬ್ಬದಾಗೂ ಹಾಗೆ, ಬಟ್ ನಾನು ಹೋಗಲಿಲ್ಲ ಕೋಟೇಶ್ವರ ಕೊಡಿ ಹಬ್ಬಕ್ಕೆ. ನಮ್ಮನೆ ಮಕ್ಕಳಿಗೆ ನನ್ನ ಕಸಿನ್ ಒಬ್ಬ ಪಾಸ್ ಕೊಟ್ಟಿದ್ದಾಯಿತು, ಒಳ್ಳೆ ಎಂಜಾಯ್ ಮಾಡಿ ಬಂದಿರೋ. ಈ ವರ್ಷ ನಾನು ಅದನ್ನು ತುಂಬ ಮಿಸ್ ಮಾಡ್ಕೊತಿದ್ದೆ. ಇದೇ ಫಸ್ಟ್ ನನ್ನ ಲೈಫಲ್ಲಿ ಕೊಡಿ ಹಬ್ಬಕ್ಕೆ ಹೋಯ್ದೇ ಇದ್ದದ್ದು. ಬೆಂಗಳೂರಲ್ಲಿ ವರ್ಕ್ ಇದ್ದಿತ್ತು ನಂಗೆ ಹೋಗೋಕ್ಕಾಗಿಲ್ಲ. ತುಂಬ ನಾನು ಮಿಸ್ ಮಾಡ್ಕೊಂಡಿದ್ದೆ ಆಯಿತು. ಬಟ್ ಅಂದರೆ ಕೋಟೇಶ್ವರ ಹಬ್ಬ 1 ವಾರ ನಡೀತಿತ್ತಲ್ಲ, ಒಂದೇ ದಿನ ಎಲ್ಲ ಗೇಮು ಆಡಲಿಲ್ಲ ಅಂದಿರು. ಬಟ್ ಒಂದು ವಾರದಾಗ 4 ದಿನ ಹೋಗಿ ಎಲ್ಲ ಗೇಮೇನು ಮುಗಿಸ್ತಿದ್ದೆ. ಬಟ್ ಈ ಸಲ ನನ್ನ ಅದೃಷ್ಟ ಅನಿಸುತ್ತೆ, ಕೋಡಿ ಉತ್ಸವ ಆಗ್ತಿತ್ತು. ನನಗೆ ಫ್ರೀ ಪಾಸ್ ಸಿಕ್ಕಿತ್ತು. ಯಾವ ಗೇಮ್ ಬೇಕಾದ್ರೂ ಎಷ್ಟು ಸಲ ಬೇಕಾದ್ರೂ ಫ್ರೀಯಾಗಿ ಆಡಿ ಬರ್ಲಕ್ಕ. ಯಾರಿಗೆ ಫೋನ್ ಮಾಡತ್ತ? ಎಂತಕ್ಕೆ ಕಾಲ್ ಮಾಡೋದು ಅಂತ ಕೇಳ. ಈ ಭಾಗ ಅಪರೂಪದಲ್ಲಿ ನಶಿಸ್ತಾ ಇರತಕ್ಕಂತ ಕಡಲಾಮೆಗಳಿಗೆ ಜೀವಾಶ್ರಯವನ್ನು ಕೊಟ್ಟಿರುವಂತಹ ತಾಣ ಎನ್ನುವಂತ ಐತಿಹಾಸಿಕವಾದಂತಹ ಪೂಜಾರಿ ಮತ್ತೆ ಗೌತಮ್ ಶೆಟ್ ವೇದಿಕೆಗೆ ಬಂದು ದಂಪತಿಗಳನ್ನ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹರ್ಷವರ್ಧನ್ ಸರ್ ಹಾಗೆ ಸೀಮಾ ಮೇಡಮ್ಗೆ ಪ್ರೀತಿಯ ಗೌರವದ ಸ್ವಾಗತವನ್ನ ಬಯಸ್ಕೊಳ್ತಾ ಇದ್ದೀವಿ. ಹಗಲು ರಾತ್ರಿ ಅಂತ ದುಡಿದವರು, ಹಾಗಾಗಿ ಅವರನ್ನ ಗುರುತಿಸಿಕೊಳ್ಬೇಕಾದದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಅವರ ಮುಖಾಂತರ ಈ ನಮ್ಮ ಕಾರ್ಯಕ್ರಮಕ್ಕೆ ಪುಷ್ಪವನ್ನ ನೀಡಿ ಸ್ವಾಗತಿಸಿಕೊಳ್ತಾ ಇದ್ದೀವಿ. ಒಂದು ದೊಡ್ಡ ಚಪ್ಪಾಳೆಯ ಸದ್ದುಗಳು ತಮ್ಮೆಲ್ಲರ ಕೈಗಳಿಂದ ಬಂದ್ರೆ ಒಂದು ಪ್ರೀತಿಯ ಸ್ವಾಗತವನ್ನ ನಮ್ಮೆಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಕೋರ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಉದ್ಘಾಟಕರಾಗಿ ನಮ್ಮ ಜೊತೆಗಿದ್ದಾರೆ ಹರಿಪ್ರಸಾದ್ ರೈ ಸರ್ ಅವರು. ಅವ್ರನ್ನ ಪ್ರೀತಿಯಿಂದ ಈ ವಿಮಾನ
ತಕ್ಕಂಬ. ಬಟ್ ನಾನಿನ್ನು ಆಡ್ಲಾ, ನಮ್ಮನೆ ಮಗು ಆಡಿದ್ದು 1 ಗೇಮ್ ಫ್ರೀ ಆಯ್ತು ಆಲ್ರೆಡಿ. ಹೆಂಗಾಯ್ತು ವಿಡಿಯೋ? ಹೆಂಗಾಯ್ತಾ? ಇಲ್ಬಾ ಬರ್ರಿ, ಇಲ್ಬಾ ಇಲ್ಬಾ. ಆಡ್ದಿಯಲ್ಲ, ಹೆಂಗಾಯ್ತು ಮಗು? ಆಟ ಹೆಂಗಿದ್ದಿತ್ತ? ಇನ್ನೊಂದು ಆಡು ಅನ್ಸ್ತಿತ್ತ? ಇಲ್ಕಡಿ, ಆಟ ಹೆಂಗಾಯ್ತಾ? ಎಂತ ಆಡ್ತೆ? ಏಯ್ ಎಂತ ಆಡ್ತೆ? ಹಾ, ಇನ್ನೊಂದು ಆಡ್ತೀಯಾ? ಹಾ ಬಾ. ಗಾಂಧೀಜಿ ಮಾತೇ ಆಡುದಿಲ್ಲ. ಬಕೆಟ್ ತಗೊಳ್ಳಿ ಗಾಂಧೀಜಿದ. ಅಲ್ಲ, ಗಾಂಧೀಜಿ ಬಕೆಟ್ ತಕೊಂಬುದ್ರೊಳಗೆ ಕೋಲ ಕಡೆ ಗಾಂಧೀಜಿ ಹೊಡೆದ್ರ ಅಗಳಿ ಅಂತ. ನಗಿ 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 ನಗಿ. ಈಶಣ್ಣ ಸೌಂಡ್ ಎಲ್ಲ ಇತ್ತಾರ ಮಾಡ. ಎಕ್ಸ್ಟ್ರಾ ಮಿಮಿಕ್ರಿ ಎಲ್ಲ ಮಾಡಿ ಸ್ವಲ್ಪ.